ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ವಿವಿಧ ಸರ್ಕಾರಿ ಇಲಾಖೆ, ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಗ್ರಾಮದ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಗೋಪಾಲ್ ದೊಡ್ಡಮನಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಗ್ರಾಮದ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಪೂಜೆ ಸಲ್ಲಿಸಲಾಗಿದೆ. ನಂತರ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ರೈತ ಮುಖಂಡ ಬಸವರಾಜ್ ಯೋಗಪ್ಪನವರ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ವೈದ್ಯಕೀಯ ಪದವಿ ಪಡೆದು ಮೊದಲ ಬಾರಿಗೆ ತಮ್ಮ ಹುಟ್ಟೂರಾದ ಗುಡೇನಕಟ್ಟಿಗೆ ಆಗಮಿಸಿದ ಡಾಕ್ಟರ್ ವಿಜಯಲಕ್ಷ್ಮಿ ಗುರುಪಾದಪ್ಪ ಕಂಬಳಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ವಿಜಯಲಕ್ಷ್ಮಿ ಕಂಬಳಿ, ನನ್ನ ಹುಟ್ಟೂರಾದ ಗುಡೇನಕಟ್ಟಿ ಗ್ರಾಮವನ್ನ ನಾನು ಎಂದಿಗೂ ಕೂಡ ಮರೆಯುವುದಿಲ್ಲ. ಈಗಾಗಲೇ ಶಿವಮೊಗ್ಗದಲ್ಲಿ ವೈದ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಮಕ್ಕಳು ಗುರುಗಳ ಮಾತನ್ನ ಕೇಳಿ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ನನ್ನಂತೆ ವೈದ್ಯರಾಗಬೇಕು. ಬಡವರ ಸೇವೆ ಮಾಡುವ ಮೂಲಕ ಅವರ ಜೀವ ಉಳಿಸಬೇಕು. ಆಗ ನಾವು ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದದ್ದು ಸಾರ್ಥಕವಾಗಿದೆ ಅಂತ ಹೇಳಿದ್ದಾರೆ. ಅವ್ರದೊಂದು ಇದು ಇತಿಹಾಸ ಹೇಳ್ಬೇಕಂತಂದ್ರೆ ಗುರುಪಾದಪ್ಪ ಮಾವರ ಬಗ್ಗೆ ನಮ್ಮ ಆತ್ಮೀಯತೆಯರ ಮತ್ತು ಒಳ್ಳೆ ಅವರ ತಂದೆಯವರು ಬೋಲಿಂಗಪ್ಪ ಕಂಬಳಿ ಅಂತೇಳಿ, ನಾನು ಸಣ್ಣವರಿದ್ದಾಗ ಅವರ ಹೊಲದಾಗ ಕಟ್ಟಿಗೆ ಕಟ್ಕೊಂಡ್ಬಂದು ಅಡುಗೆ ಮಾಡಿ ಜನವರಿ 26ಕ್ಕೆ ಪ್ರತಿ ವರ್ಷನೂ ಊಟ ಕೊಟ್ಟಿದ್ರು. ಅವರು ಏನಪ್ಪ ಅಂತಂದ್ರೆ ಹೊಲದಾಗ ಕಟ್ಟಿಗೆ ಕಡೋದು ಬೆಳೆ ತನಕನ ಅಡುಗೆ ಮಾಡಿಸಿ ಅದನ್ನ ಚಕಡ್ಯಾಗ ಹೇರ್ಕೊಂಡ್ಬಂದು ಇಲ್ಲಿ ಊಟಕ್ಕೆ ಕೊಡ್ತಿದ್ರು. ಅವರು ನಮ್ಮ ಶಾಲೆ ಮೇಲೆ ಎಷ್ಟು ಅಭಿಮಾನ ಅಂತಂದ್ರೆ, ಯಾರ ಶಾಲೆಗೆ ಹೋಗಕ್ಕೆ ಬರಲಿ ಅಂದ್ರೆ ನನಗೆ 5 ಪೈಸೆ ಕೊಡಕ್ಕೆ ಬರೋರು ಅವರು. ಅವಾಗಿನ ಕಾಲದಾಗ 5 ಪೈಸೆ ಅಂದ್ರೆ ಈಗ 50 ರೂಪಾಯಿ ಇದ್ದಂಗೆ. ಅವಾಗ 5 ಪೈಸೆ ಕೊಟ್ಟು ನೀವು ಶಾಲೆ ಕಲಿಪ ಅಂತ ಹೇಳ್ತಿದ್ರೆ ನಾವು ಮತ್ತು ಬೇಗಂತ ಒಂದು ತಪ್ಪಿಸಿ ಅಡ್ಡಾಡ್ತಿದ್ವಿ ನಾವು. ಈಗ ಅದನ್ನು ನಾನು ನೆನೆಸ್ಬೇಕಾಗೈತಿ. ನಾವು ಒಟ್ಟು ಕಲ್ತಿದ್ರೆ ಇನ್ನೊಟ್ಟು ಮುಂದೆ ಹೋಗ್ತಿದ್ದೀವಲ್ಲ ಅನ್ನೋಂಥ ನಮಗೊಂದು ಆಸೆ ಅವ್ರಿಗೆ ನೆನೆಸ್ಬೇಕಾಗೈತಿ. ಅಂಥ ಪುಣ್ಯಾತ್ಮ ಅಂಥ ಕೆಲಸ ಮಾಡ್ಯಾನಂತಂದ್ರೆ ಇವತ್ತು ಅದು ಪುಣ್ಯ ಯಾರಿಗೆ ದೊರಕೈತಿ ಅಂತಂದ್ರೆ ಅವ್ರ ಮೊಮ್ಮಳಿಗೆ ದೊರಕೈತಿ. ಈಗ ಅವರು ಉನ್ನತ ಮಟ್ಟದ ದೊಡ್ಡ ಒಂದು ಡಾಕ್ಟರ್ ಆಗಿ ಒಂದು ನಮ್ಮ ಊರಿಗೆ ಒಂದು ಹೆಸರು ತಂದುವಂಥದ್ದು ಆಗೈತಿ. ಈಗ ಎಲ್ಲರೂ ಇವತ್ತು ಗುಡೇನಕಟ್ಟಿ ಏನೈತಿ ಅಂತಂದ್ರೆ ನಮ್ಮ ಇಡೀ ದೇಶದ ತುಂಬಾ ಹಬ್ಬೈತಿ. ಯಾಕಂತಂದ್ರೆ ಇವತ್ತು ವೀರ ಯೋಧರು ಎಲ್ಲಿ ಬೇಕಾದಲ್ಲಿ ಅದಾರ. ಮಿಲಿಟ್ರಿಯರು ನಮ್ಮೂರಾಗ ಒಂದು 4-5 ಮಂದಿ ಮಿಲಿಟ್ರಿ ವೀರ. ಅವ್ರು ಏನಪ್ಪ ಅಂತಂದ್ರೆ ಗುಡೇನಕಟ್ಟಿ ಹೆಸರು ಅಲ್ಲಿ ಬಂದ ಬರ್ತೈತಿ. ಯಾವ ಶಾಲೆಯಾಗ ಕಲ್ತಿದ್ದು ಬರ್ತೈತಿ. ಅಂಥದ್ದು ಒಂದು ಇಡೀ ನಮ್ಮ ರಾಜ್ಯ ಸ್ಥಳ, ಇಡೀ ನಮ್ಮ ದೇಶಕ್ಕೆ ನಮ್ಮ ಗುಡೇನಕಟ್ಟಿ ಹೆಸರುವಾಸಿ ಆಗೈತೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಮತ್ತು ಇಲ್ಲೇ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಿಂದೆ ತೆಂಗಿಗೆ ಸರ್ ಅಂತಿದ್ರು. ಅವರು ಹಲವಾರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಜಗದೀಶ್ ಹುಲ್ಲಾಳ್, ವಿಟಿ ಕೂಡಲಿ, ಉಮೇಶ್ ಕಂಬಾರ್, ವಿರೂಪಾಕ್ಷಿ ಬಡಿಗ್ಯಾರ, ಲಕ್ಷ್ಮೀ ಮಲ್ಲಿಗವಾಡ, ಯಲ್ಲವ ಯೋಗಪ್ಪನವರ, ಗುರುಪಾದಪ್ಪ ಕಂಬಳಿ, ರಾಜು ಮಲ್ಲಿಗವಾಡ, ಶಿಕ್ಷಕರು ಆದ ಎಸ್ಎಂ ಮುಲ್ಲಾ, ನಾಗರಾಜ್ ಪಟಗಾರ್, ಶೋಭಾ ಯೋಗಪ್ಪನವರ, ಲತಾ ಪಟಗಾರ್, ನಾಗರಾಜ್ ನಾಗರಹಳ್ಳಿ, ನಾಗರತ್ನ, ದಾನಮ್ಮನವರ, ಯಲ್ಲವ ಹಲ್ಲಿಕಟ್ಟಿ ಸೇರಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಧಾರವಾಡ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.